ಕೇಂದ್ರ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯವನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧದ ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಕೌಂಟರ್ ಕೊಡೋದಕ್ಕೆ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಖುದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಕೌಂಟರ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಏನು ಪ್ರಯತ್ನ ಪಡ್ತಿದೆಯೋ ಆ ಪ್ರಯತ್ನಕ್ಕೆ ಬಿಜೆಪಿನೇ ಇಕ್ಕಟ್ಟಿಗೆ ಸಿಲುಕಬೇಕು ಅಂತ ಪರಿಸ್ಥಿತಿಯನ್ನ ತಂದೊಡ್ಡೋದಕ್ಕೆ ಮುಂದಾಗಿರುವಂತದ್ದು. ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಅಂದ್ಕೊಂಡಿರುವಂತ ಕೇಸರಿ ಕಲಿಗಳಿಗೆ ಜೆಡಿಎಸ್ನ ನಾಯಕರುಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಈಗ ಒಂದು ಕಡೆ ಪ್ರಯತ್ನ ಪಡಲಾಗ್ತಾ ಇದೆ. ಐದು ಸಚಿವರನ್ನ ಕೇಂದ್ರಕ್ಕೆ ಕೊಟ್ಟಿದ್ದೀವಿ, 19 ಸಂಸದರನ್ನ ಕೇಂದ್ರಕ್ಕೆ ಕೊಟ್ಟಿದ್ದೀವಿ. ಏನ್ ಮಾಡ್ತಾ ಇದೆ ಕೇಂದ್ರದಲ್ಲಿ? ಹಾಗಿದ್ರೆ ಬಿಜೆಪಿ ನಾಯಕರುಗಳು ಬಾಯಿಗೆ ಜಿಪ್ ಹಾಕೊಂಡು ಕೂತಿದ್ದಾರೆ. ಕೇಂದ್ರಕ್ಕೆ ಕೊಡಬೇಕಾಗಿರುವಂತ ಎಲ್ಲಾ ರೀತಿಯ ತೆರಿಗೆಗಳನ್ನ ನಾವು ಕಟ್ತಿದ್ದೀವಿ, ಆದ್ರೆ ರಾಜ್ಯಕ್ಕೆ ಕೇಂದ್ರ ಕೊಟ್ಟಿದ್ದೇನು ಅನ್ನುವಂತಹ ಒಂದು ಅಂಶವನ್ನ ಮುಂದಿಟ್ಕೊಂಡು, ಬಿಜೆಪಿಯ ಹಗರಣಗಳ ವಿಚಾರವನ್ನ ಮುಂದಿಟ್ಕೊಂಡು ವಿರೋಧ ಪಕ್ಷಗಳ ತಂತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರತಿತಂತ್ರವನ್ನ ರೂಪಿಸೋದಕ್ಕೆ ಮುಂದಾಗ್ತಾ ಇದೆ. ವಿಪಕ್ಷಗಳ ವಿರುದ್ಧ ಪ್ರತಿಭಟನೆ ಮಾಡಿ ಇತಿಹಾಸವನ್ನ ಸೃಷ್ಟಿಸಿದೆ ಕಾಂಗ್ರೆಸ್. ಈಗ ಸದ್ಯದ ಮಟ್ಟಿಗೆ ಈಗಾಗಲೇ ವಿಪಕ್ಷಗಳ ತಂತ್ರವನ್ನ ಅರಿತಿರುವಂತಹ ಸರ್ಕಾರ ವಿಪಕ್ಷಗಳ ವಿರುದ್ಧವೇ ಪ್ರತಿಭಟನೆಯನ್ನ ಮಾಡಿ ಇತಿಹಾಸವನ್ನ ಸೃಷ್ಟಿಸೋದಕ್ಕೆ ಮುಂದಾಗಿರುವಂಥದ್ದು. ಜನರ ಜೀವ ಹಿಂಡಿ ಬಿಡ್ತೀರ, ಉನ್ನಾರವನ್ನ ಮಾಡ್ತಾ ಇದ್ದಾರೆ. ಇದನ್ನ ತಲೆಗಿರ್ಲಿ. 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಅಂತೇಳಿ ಮಾನ್ಯ ಶ್ರೀ ಕುಮಾರಣ್ಣರವರು ನುಡಿತಾ ಇದ್ದಾರೆ. ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನ 130-140 ವರ್ಷ ಬ್ರಿಟಿಷ್ ಅವರು ಕೂಡ ತೆಗೆಯಕ್ಕಾಗ್ಲಿಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ಕಾಂಗ್ರೆಸ್ ಅವರು ಬ್ರಿಟಿಷ್ ಅವರು ಕೂಡ ಅಲ್ಲಾಡ್ಸಕ್ ಆಗ್ಲಿಲ್ಲ. ನಿನ್ನ ಊರಿನಲ್ಲಿ, ನಿನ್ನ ಕ್ಷೇತ್ರದ ಹೆಬ್ಬಾಗಿಲಲ್ಲಿ ಏನು ಈ ಒಂದು ಸೌಧ ಇದೆ, ಸತ್ಯಾಗ್ರಹ ಸೌಧ, ಅದೇ ಸಾಕ್ಷಿ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ವರ್ಷ 100 ವರ್ಷ ಆಗಿದೆ. ಇಡೀ ವರ್ಷ ನಮ್ಮ ಎಚ್.ಕೆ. ಪಾಟೀಲ್ ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ನಾಯಕತ್ವ, ಗಾಂಧೀಜಿಯವರು ಕೊಟ್ಟಂತ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ನಾವು ನಿಮ್ಗೆ ಗ್ಯಾರಂಟಿ ಕೊಟ್ಟಿದ್ದು ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ. 1 ತಿಂಗಳು 2 ತಿಂಗಳು ಲೇಟ್ ಆಗಿರ್ಬೋದು, ಮೊನ್ನೆ ತಾನೇ ಬಜೆಟ್ ಪಾಸ್ ಆಗಿದೆ. ಆದ್ರೆ ನಾವೇನ್ ಮಾತು ಕೊಟ್ಟಿದ್ದೀವಿ ತಾಯಂದಿರ, ನಿಮ್ಮ ಮಕ್ಕಳು ನಾವು ಏನ್ ಮಾತು ಕೊಟ್ಟಿದ್ದೇವೆ ನುಡಿದಂತೆ ನಡೀತೇವೆ. ನಿಮ್ಮ ಎಲ್ಲರ ಅಕೌಂಟ್ಗೂ ಕೂಡ ಈ ಬ್ಯಾಂಕ್ ರಾಷ್ಟ್ರೀಕರಣ ತಂದ್ರು, ನಿಲ್ಸಕ್ಕಾಯ್ತಾ? ಎಲ್ಲ ಉಚಿತವಾಗಿ ಫ್ರೀ ಪಂಪ್ ಸೆಟ್, ಕರೆಂಟ್ ನ ಫ್ರೀಯಾಗಿ ಪಂಪ್ ಸೆಟ್ ಅಲ್ಲಿ ನಿಮ್ಗೆ ನೀರು ಕೊಡಬೇಕು, ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತು ಕಾಂಗ್ರೆಸ್. ನಿಲ್ಸಕ್ಕಾಯ್ತಾ? ಅಂಗನವಾಡಿ ತಂದ್ರು, ನಿಲ್ಸಕ್ಕಾಯ್ತಾ? ಆಶಾ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಕೊಟ್ಟರು, ನಿಲ್ಸಕ್ಕಾಯ್ತಾ? ಹಂಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ತಂದ್ರು ಕೂಡ ನಿಮ್ಮ ಹಣೆ. ಪ್ರಮುಖವಾಗಿ ಈಗಾಗಲೇ ಸದ್ಯಕ್ಕೆ ವಿರೋಧ ಪಕ್ಷಗಳ ವಿರುದ್ಧ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಪಾದಯಾತ್ರೆ ವರ್ಸಸ್ ಜನಾಂದೋಲನದ ಆ ಒಂದು ಕಾವು ಮತ್ತಷ್ಟು ದಿನದಿಂದ ದಿನಕ್ಕೆ ಹೈ ವೋಲ್ಟೇಜ್ ಪಡೆದುಕೊಳ್ತಾ ಇದೆ. ನಾಮುಂದು ತಾಮುಂದು ಎನ್ನುವ ರೀತಿಯಾಗಿ ವಾದ ಪ್ರತಿವಾದ, ವಾಗ್ದಾಳಿಗಳು, ತಂತ್ರ ಪ್ರತಿತಂತ್ರ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ನಾನು ಗೆಲ್ಲಲ್ಲ, ನಾನು ಸೋಲಲ್ಲ ಅನ್ನೋ ರೀತಿಯಾಗಿ ಒಂದು ಕಡೆ ರಾಜಕೀಯ ಪಡಸಾಲೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ರಾಜ್ಯ ನಾಯಕರೆಲ್ಲರೂ ಕೂಡ ತೊಡೆತಟ್ಟಿ ನಿಂತಿದ್ದಾರೆ. ಇವತ್ತಿನ ಅಪ್ಡೇಟ್ ಏನಿದೆ? ರೂಪ, ಈಗಾಗಲೇ ಬಿಜೆಪಿ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರು
ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಒಂದಿಷ್ಟು ವಾಕ್ ಸಮರ ಉಂಟಾಗಿದೆ ಅಂತ ಕೂಡ ನಾವು ಹೇಳಬಹುದು. ಯಾಕಂತಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಆಡಳಿತಾರೂಢ ಪಕ್ಷದ ಒಂದಿಷ್ಟು ತಪ್ಪುಗಳನ್ನ ಎತ್ತಿಡುವಂತ ಪ್ರಯತ್ನಕ್ಕೆ ವಿಪಕ್ಷಗಳು ಮುಂದಾದ್ರೆ, ಇನ್ನೊಂದು ಕಡೆ ಆಡಳಿತ ಪಕ್ಷವು ಕೂಡ ವಿಪಕ್ಷಗಳ ಒಂದು ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಿದಾವೆ ಮತ್ತು ಈಗ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿಯ ಸರ್ಕಾರ ಏನೆಲ್ಲ ಮಾಡಿದೆ ಅನ್ನುವಂಥದ್ದನ್ನ ಜನರಿಗೆ ತೋರ್ಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗಿವೆ. ಈಗಾಗಲೇ ಒಂದ್ ಕಡೆ ಬಿಜೆಪಿ ಮತ್ತು JDS ನಾಯಕರು ಮೂಡ ಹಗರಣ ಖಂಡಿಸಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಒಂದು ತಿರುಗೇಟನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷವು ಕೂಡ ಒಂದು ಜನಾಂದೋಲನ ಸಭೆ ಅನ್ನುವಂತ ರೀತಿಯಲ್ಲಿ ಏನು ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡ್ತಕ್ಕಂಥ ಬಿಜೆಪಿ ಮತ್ತು JDS ನ ಒಂದು ಸ್ಥಳಗಳೇನಿದಾವೆ ಅದೇ ಒಂದು ರೂಟ್ ಮ್ಯಾಪ್ ಅಲ್ಲೇ ಅವರು ಕೂಡ ಒಂದು ಜನಾಂದೋಲನ ಸಭೆ ಅನ್ನುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿ ಮತ್ತು JDS ನ ನಾಯಕರು ಕೂಡ ಈಗ ಚನ್ನಪಟ್ಟಣ ದಾಟಿ ಮಂಡ್ಯಕ್ಕೆ ಹೋಗುವಂಥದ್ದು ಕೂಡ ಇವತ್ತು ಪಾದಯಾತ್ರೆ, 4ನೇ ದಿನದ ಪಾದಯಾತ್ರೆ. ಇವತ್ತು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಂಡ್ಯದಲ್ಲೇ ಒಂದು ಸಮಾವೇಶ ಮಾಡಲಿಕ್ಕೆ ಸಿದ್ಧರಾಗಿರುವಂಥದ್ದು. ಹೀಗೆ ಆರೋಪಗಳು ಮತ್ತು ಪ್ರತ್ಯಾರೋಪ ಕೊಡ್ಲಿಕ್ಕೆ ಒಂದಿಷ್ಟು ನಮಗೆ ತಿಳಿದಿರುವಂತಹ ಪ್ರಕಾರ ಆಡಳಿತಾರೂಢ ಪಕ್ಷ ಹೆಚ್ಚಾಗಿ ಪ್ರತಿಭಟನೆ ಮಾಡೋದಿಲ್ಲ. ಒಂದ್ ರೀತಿಯಲ್ಲಿ ಅವರು ಉತ್ತರವನ್ನು ಅಂದ್ರೆ ವಿಪಕ್ಷಗಳು ಉತ್ತರ ಕೇಳಿದಂತ ಸಂದರ್ಭದಲ್ಲಿ ಅವರಿಗೆ ಉತ್ತರ ನೀಡುವಂತ ಪ್ರಯತ್ನ ಮುಂದಾಗ್ತಾ ಇದ್ರು. ಅಧಿವೇಶನ ಸಂದರ್ಭದಲ್ಲಾಗ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಉತ್ತರ ಕೊಡುವಂತಹ ರೀತಿಯಲ್ಲಿ ಕೂಡ ನಡೆದುಕೊಳ್ತಾ ಇದ್ರು. ಆದ್ರೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೊಸ ಬೆಳವಣಿಗೆ ಕೂಡ ಒಂದು ಸೃಷ್ಟಿಯಾಗಿದೆ ಅಂತಾನೂ ಕೂಡ ನಾವು ಹೇಳಬಹುದು. ಯಾಕಂತಂದ್ರೆ ಒಂದು ಇತಿಹಾಸದಲ್ಲೇ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಈ ರೀತಿಯಾಗಿರ್ತಕ್ಕಂಥ ನಡವಳಿಕೆಯನ್ನು ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಒಂದ್ ಕಡೆ ವಿಪಕ್ಷಗಳು ಪ್ರತಿಭಟನೆಗೆ ಇಳಿದಂತ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷವು ಕೂಡ ಒಂದು ಪ್ರತಿಭಟನೆಗೆ ಇಳಿಯುವಂತಹ ಸಂದರ್ಭ ಕೂಡ ಇಲ್ಲಿ ಒದಗಿ ಬಂದಿದೆ. ಈಗಾಗಲೇ ಕೇಂದ್ರದ ವಿರುದ್ಧವೂ ಕೂಡ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗಿ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ತೆರಿಗೆ ವಿಚಾರದಲ್ಲಿ ಅನ್ನುವಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಇಡೀ ಸರ್ಕಾರವೇ ಹೋಗಿ ಪ್ರತಿಭಟನೆಯನ್ನ ಮಾಡ್ತು. ಅದಾಗೂ ಕೂಡ ಮತ್ತೆ ಕೇಂದ್ರದ ಬಜೆಟ್ ಆದಂತ ಸಂದರ್ಭದಲ್ಲಿ ಕೂಡ ಕೇಂದ್ರ ನಮಗೆ ಖಾಲಿ ಚೆಂಬು ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ಚೆಂಬಿನ ಒಂದು ಇಟ್ಕೊಂಡು ಒಂದು ವಿನೂತನವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದ್ರು. ಸೊ ಹೀಗೆ ಹಲವಾರು ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ಮತ್ತು JDS ನ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮುಜುಗರ ತರಬೇಕು, ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಸಜ್ಜಾಗಿರುವಂತದ್ದು. ರೂಪ ಎಸ್, ಒಂದು ಕಡೆ ಬಸವರಾಜ್ ಪ್ರಮುಖವಾಗಿ ಮತ್ತೊಂದೇನಪ್ಪಾ ಅಂತಂದ್ರೆ ಈ ಪಾದಯಾತ್ರೆ ಜನಾಂದೋಲನ ಟಕ್ಕರ್ ಕೊಡುವ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ನಾಯಕರ ಎಲುಬಿಲ್ಲದ ನಾಲಿಗೆ ಕೆಲವೊಂದಿಷ್ಟು ವಿಚಾರದಲ್ಲಿ ಏಕವಚನದಲ್ಲೇ ವಾಗ್ದಾಳಿಗಳನ್ನ ನಡೆಸೋದಕ್ಕೆ ಶುರು ಮಾಡಿರುವಂತದ್ದು, ಜನರಿಗೆ ಸರ್ಕಾರದ ವಿರುದ್ಧ ಸಂದೇಶವನ್ನ ರವಾನೆ ಮಾಡುವ ಭರಾಟೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ರಾಜ್ಯ ನಾಯಕರು ತಮ್ಮ ನಾಲಿಗೆ ಹಿಡಿತವನ್ನ ಕೂಡ ತಪ್ಪುತ್ತಿದ್ದಾರೆ. ಇಲ್ಲಿ ಖಂಡಿತವಾಗ್ಲೂ ರೂಪ ಏನು ಪಾದಯಾತ್ರೆ ನಡೆಯುವಂತ ಸಂದರ್ಭದಲ್ಲಿ ಜನಾಂದೋಲನ ಕಾರ್ಯಕ್ರಮ ಅನ್ನುವಂಥದ್ದು ಏನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇತ್ತ ಏನು ಕಾಲ್ನಡಿಗೆ ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿ ಅವರಾಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಒಂದ್ ಕಡೆ ಈ ಕಡೆ DCM DK ಶಿವಕುಮಾರ್ ಆಗಿರ್ಬೋದು, ಸಾಕಷ್ಟು ವಾಕ್ ಸಮರ ಉಂಟಾಗ್ತಾ ಇದೆ. ಕುಮಾರಸ್ವಾಮಿ ಮತ್ತೆ DK ಶಿವಕುಮಾರ್ ನಡುವೆಯೂ ಕೂಡ ಒಂದಿಷ್ಟು ಆಸ್ತಿಗಳ ಕದನ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ವಿಜೇಂದ್ರ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ಪ್ರತಿ ಉತ್ತರವಾಗಿ DK ಶಿವಕುಮಾರ್ ಕೂಡ ಕೆಲವು ನೀವು ಹಿಂದೆ ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸಿದ್ಯಾರು, ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಗೂಳಿಹಟ್ಟಿ ಶೇಖರ್ ಆಗಿರ್ಬೋದು, ಇವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಮೊದಲು ಉತ್ತರ ಕೊಡಿ ಅನ್ನುವಂತ ಒಂದಿಷ್ಟು ಮಾತುಗಳಾಗಿರ್ಬೋದು. ಒಂದ್ ಕಡೆ ಪಕ್ಷವಾರು ಒಂದು ಮಾತುಗಳ ಅಲ್ಲದೆ ಏಕವಚನದಲ್ಲೂ ಕೂಡ ವಾಗ್ದಾಳಿ ನಡೆಸುವಂತಹ ಸಂದರ್ಭ ಕೂಡ ಈಗಿನ ಒಂದು ಜನಾಂದೋಲನ ಮತ್ತೆ ಪಾದಯಾತ್ರೆಯಲ್ಲಿ ನಡೀತಾ ಇದೆ. ಹಾಗಾಗಿ ರಾಜಕೀಯ ನಾಯಕರು ತಮ್ಮ ಒಂದು ಪಕ್ಷದ ಕಾರ್ಯದಲ್ಲಿ ಎಲ್ಲೋ ಒಂದು ಕಡೆ ಅವರು ವೈಯಕ್ತಿಕವಾಗಿರ್ತಕ್ಕಂಥ ವಾಗ್ದಾಳಿ ಕೂಡ ಕಾರಣವಾಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರೂಪ ಪ್ರಮುಖವಾಗಿ ಮತ್ತೊಂದು ಕಡೆ ಬಸವರಾಜ್ ಇನ್ನೊಂದು ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ ನೋಡಿ, ಸದ್ಯಕ್ಕೆ ಪಾದಯಾತ್ರೆ ಸಾಕ್ತಾ ಇರುವಂತಹ ಮಾರ್ಗದಲ್ಲೇ ಜನಾಂದೋಲನ ಅಂದ್ರೆ ಇಲ್ಲಿ ಸರ್ಕಾರದ ಹಗರಣವನ್ನ ತೋರ್ಸೋದಕ್ಕೆ ಮುಂದಾಗಿರುವಂತಹ ಮೈತ್ರಿ ನಾಯಕರಿಗೆ ಬಿಜೆಪಿ ಸರ್ಕಾರದ ಹಗರಣಗಳ ಪ್ರಸ್ತಾಪದ ಜೊತೆಗೆ ಒಂದು ಬಿಜೆಪಿ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಜನರಿಗೆ ತೋರಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಕೂಡ ಇಲ್ಲಿ ಮಾಡೋದಕ್ಕೆ ಹೊರಟಿರುವಂತದ್ದು. ಯತ್ನಾಳ್ ಆಗಿರ್ಬೋದು, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ವಿಚಾರವಾಗಿ ಆಗಿರ್ಬೋದು, ಪ್ರತಾಪ್ ಸಿಂಹ ಅವರ ವಿಚಾರವಾಗಿ ನೋಡುವಂತದ್ದಾದ್ರೆ ಸರ್ಕಾರಕ್ಕೆ ಇದು ಒಂದ್ ರೀತಿ ಲಾಭ ಕೂಡ. ಖಂಡಿತವಾಗ್ಲೂ ರೂಪ ಈಗಾಗಲೇ ಬಿಜೆಪಿ JDS ಎರಡೂ ಮೈತ್ರಿ ಪಕ್ಷಗಳು ಒಂದ್ ಕಡೆ ಪ್ರತಿಭಟನೆ ಏನು ಇಳಿದಿದ್ದಾವೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷದಲ್ಲೇ ಒಂದ್ ಕಡೆ
ಹಲವು ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಆ ಪಾದಯಾತ್ರೆಯಲ್ಲಿ ಭಾಗಿಯಾಗಿಲ್ಲ, ಕೆಲವೊಂದಿಷ್ಟು ನಾಯಕರು ಮಾತ್ರ ಆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಇದನ್ನ ಎತ್ತಿ ತೋರಿಸುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂಥದ್ದು. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಉಳಿದಂತೆ ಹಲವು ಅವರ ಒಂದು ಬಣದ ನಾಯಕರು ಏನಿದ್ದಾರೆ, ಪ್ರತಾಪ್ ಸಿಂಹ ಆಗಿರ್ಬೋದು, ಕೆಲವೊಂದಿಷ್ಟು ನಾಯಕರು ಕೂಡ ಆ ಒಂದು ಏನು ಕಾಲ್ನಡಿಗೆ ಸಂದರ್ಭದಲ್ಲಿ ಕೂಡ ಪಾಲ್ಗೊಳ್ಳದೆ ಎಲ್ಲೊಂದ್ ಕಡೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಮತ್ತೆ ವಿಜೇಂದ್ರ ಹೊಂದಾಣಿಕೆ ಅನ್ನುವಂತಹ ರೀತಿಯಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಅಸಮಾಧಾನವನ್ನ ಪ್ರಸ್ತುತಪಡಿಸುವಂತ ಕಾರ್ಯಕ್ಕೆ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತ ಕಾಂಗ್ರೆಸ್ ಪಕ್ಷದ ನಾಯಕರು ಸಾಕಷ್ಟು ಒಂದ್ ಕಡೆ ಅವರ ಒಂದು ದಾರಿ ಉದ್ದಕ್ಕೂ ಕೂಡ ಸಮಾವೇಶಗಳಲ್ಲಾಗಿರ್ಬೋದು, ಮತ್ತೆ ಇಡೀ ರಾಜ್ಯಾದ್ಯಂತ ಅವರು ಕಾರ್ಯಕ್ರಮಗಳಲ್ಲಿ ಕೂಡ ಇದನ್ನ ಎತ್ತಿ ತೋರಿಸುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು. ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಅಂತ ದೊಡ್ಡ ಪಕ್ಷದಲ್ಲೇ ಒಂದ್ ಕಡೆ ಬಿರುಕು ಉಂಟಿದೆ, ವಿಜೇಂದ್ರ ಅವ್ರನ್ನ ಯಾರು ಕೂಡ ಒಪ್ಕೊಳ್ತಾ ಇಲ್ಲ, ಅವರಲ್ಲೇ ಕೂಡ ಕೆಲವೊಂದಿಷ್ಟು ಅಸಮಾಧಾನಗಳಿದಾವೆ ಅನ್ನುವಂಥದ್ದನ್ನು ಕೂಡ ತೋರ್ಪಡಿಸುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿದ್ದಾರೆ. ಆದ್ರೆ ಬಿಜೆಪಿ ಪಕ್ಷದ ನಾಯಕರು ಯಾವುದು ಕೂಡ ನಮ್ಮಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅಸಮಾಧಾನ ಇಲ್ಲ ಅನ್ನುವಂಥದ್ದನ್ನ ಸರಿದೂಗಿಸುವಂತ ಪ್ರಯತ್ನಕ್ಕೆ ಮುಂದಾದ್ರೂ ಕೂಡ ಅದನ್ನ ಎತ್ತಿಡುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರುವಂತದ್ದು.